ವಾಕ್ಯವನ್ನು ಆಲಿಸೋಣ, ಧ್ಯಾನಿಸೋಣ. ಯೋಹಾನನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 26ನೇ ವಾಕ್ಯ. ಯೇಸು ಸ್ವಾಮಿ ಹೇಳಿದರು, ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ಸಾಕು. ಪ್ರಭು ಯೇಸುವಿನಲ್ಲಿ ವಿಶ್ವಾಸ, ನಂಬಿಕೆ, ಅಚಲವಾದ ದೃಢವಾದ ಪ್ರಭು ಯೇಸುವಿನಲ್ಲಿ ನಂಬಿಕೆ ಇರಿಸುವವನು ಜೀವಿಸುವನು. ಪುನರುತ್ಥಾನವು ಜೀವವು ಪ್ರಭು ಯೇಸುವೆ. ಪ್ರಭು ಯೇಸುವಿಗೆ ಸ್ತೋತ್ರ, ವಂದನೆ. ಮುಂಜಾನೆ ಸಮಯದಲ್ಲಿ ಜೀವವಾಗಿರುವ, ಪುನರುತ್ಥಾನವಾಗಿರುವ, ಜೀವದ ಮೂಲವಾಗಿರುವ ಯೇಸುವಿಗೆ 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ಕೃಪೆ, ಕರುಣೆ, ದಯೆ ನೀಡಿದ್ದಕ್ಕಾಗಿ ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು, ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಇಳಿದು ಬರಲಿ. ಜೀವಶಕ್ತಿ ಆತ್ಮ ಇಳಿದು ಬರಲಿ. ಅಭಿಷೇಕಿಸಿರಿ. ಆರೋಗ್ಯ, ಸೌಖ್ಯ ನೀಡಿರಿ. ಪಿತನ ಸುತನ ಪವಿತ್ರ